ಮಹಾಲಯ ಅಮಾವಾಸ್ಯೆ ಒಳಗೆ ಈ ಒಂದು ಪದಾರ್ಥವನ್ನು ಶ್ವಾನಕ್ಕೆ ಹಾಗೂ ಗೋವಿಗೆ ತಿನ್ನಿಸಿದರೆ ನಿಮಗೆ ಎಂಥದ್ದೇ ಪಿತೃದೋಷವಿದ್ದರೂ ದೂರವಾಗುತ್ತದೆ. ಅಮಾವಾಸ್ಯೆ ದಿನ ಯಾವ ದೀಪವನ್ನು ಬೆಳಗಿಸಬೇಕು? ಈ ಪಿತೃಪಕ್ಷ ಸಮಯದಲ್ಲಿ ನಿಮಗೆ ಯಾರ ರೂಪದಲ್ಲಿ ಪಿತೃಗಳು ಕಾಣಿಸಿಕೊಳ್ಳುತ್ತಾರೆ? ಪಿತೃಶಾಂತಿ ಅನ್ನದಾನ ಮಾಡದಿದ್ದರೆ ವರ್ಷ ಪೂರ್ತಿ ಯಾವ ಕಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಪಿತೃಗಳಿಗೆ ಎಂದೇ ಮೀಸಲಾದ ಮಾಸವೆಂದರೆ ಅದು ಈ ಪಕ್ಷ ಮಾಸ, ಅಂದರೆ ಪಿತೃಪಕ್ಷ. ನಮ್ಮ ಪೂರ್ವಜರು ಈ ಸಮಯದಲ್ಲಿ ಭೂಮಿಯಲ್ಲಿ ಸಂಚರಿಸುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಅನುಮತಿ ಪಡೆದು ಪಿತೃಪಕ್ಷದಲ್ಲಿ ಭೂಲೋಕಕ್ಕೆ ಪಿತೃಗಳು ಬಂದಿರುತ್ತಾರೆ. ಈ ಸಮಯದಲ್ಲಿ ನಾವು ತಪ್ಪದೆ ಈ ಕೆಲಸಗಳನ್ನು ಮಾಡಬೇಕು. ಇದರಿಂದ ಪಿತೃಗಳು ಏನಾದರೂ ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ, ಪಿತೃದೋಷ, ಪಿತೃಶಾಪವಿದ್ದರೆ ಖಂಡಿತವಾಗಿ ದೂರವಾಗುತ್ತದೆ. ಮಹಾಲಯ ಅಮಾವಾಸ್ಯೆ ಅಂದರೆ ಸೆಪ್ಟೆಂಬರ್ 21ನೇ ತಾರೀಕು ಅರಳಿ ಮರದ ಕೆಳಗೆ ಪಿತೃಗಳಿಗಾಗಿ ಒಂದು ದೀಪವನ್ನು ಬೆಳಗಿಸಬೇಕು. ಇದಕ್ಕಾಗಿ ಒಂದು ದೊಡ್ಡ ಹೊಸ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಹೋಗಿ ಆ ದೀಪಕ್ಕೆ 12 ಬತ್ತಿಗಳನ್ನು ಕೂರಿಸಿ ಸಾಸಿವೆ ಎಣ್ಣೆ ಹಾಕಿ ದೀಪ ಬೆಳಗಿಸಬೇಕು. ನಿಮ್ಮ ಪಿತೃಗಳನ್ನು ಸ್ಮರಿಸುತ್ತಾ ಈ ದಿನವನ್ನು ಮಹಾಲಯ ಅಮಾವಾಸ್ಯೆ ದಿನ ಬೆಳಗಿಸಿದರೆ ನಿಮ್ಮ ಮಾತು ಪಿತೃಗಳಿಗೆ ಕೇಳಿಸುತ್ತದೆ. ಪಿತೃಗಳು ಇದರಿಂದ ಸಂತುಷ್ಟರಾಗಿ ಅನುಗ್ರಹಿಸುತ್ತಾರೆ. ದೀಪ ಬೆಳಗಿಸಿದ ಮೇಲೆ 12 ಪ್ರದಕ್ಷಿಣೆಯನ್ನು ಅರಳಿ ಮರಕ್ಕೆ ಮಾಡಿ ನಂತರ ಮನೆಗೆ ಬರಬೇಕು. ನೀವು ಈ ಕೆಲಸ ಮಾಡುವಾಗ ಯಾರೊಂದಿಗೂ ಮಾತನಾಡಬಾರದು. ಪಿತೃಗಳ ಕೃಪೆ ಈ ಅಮಾವಾಸ್ಯೆ ದಿನ ನಿಮಗೆ ಸಿಕ್ಕಿತೆಂದರೆ ನಿಮ್ಮೆಲ್ಲ ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯೋಗ, ಮದುವೆ, ಸಂತಾನದ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತದೆ. ಪಿತೃಗಳು ಗೋಮಾತೆ, ಶ್ವಾನ, ಕಾಗೆಗಳ ರೂಪದಲ್ಲಿ ನಮಗೆ ತಿಳಿಯದ ಅಪರಿಚಿತರ ಮೂಲಕ ಕಾಣಿಸಿಕೊಳ್ಳುತ್ತಾರೆ. ಆಗ ಮರೆಯದೆ ಈ ಪದಾರ್ಥಗಳನ್ನು ಅವರಿಗೆ ತಿನ್ನಲು ನೀಡಿದರೆ ಪಿತೃಗಳ ಅನುಗ್ರಹ ಸುಲಭವಾಗಿ ಸಿಗುತ್ತದೆ. ಶ್ವಾನಗಳಿಗೆ ಈ ಪಿತೃಪಕ್ಷ ಸಮಯದಲ್ಲಿ ಅಥವಾ ಮಹಾಲಯ ಅಮಾವಾಸ್ಯೆ ದಿನ ಬ್ರೆಡ್, ಚಪಾತಿ, ಬಿಸ್ಕೆಟ್ಗಳನ್ನು ನೀಡಿ ಬ್ರೆಡ್ಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಅಥವಾ ಸಾಸಿವೆ ಎಣ್ಣೆಯನ್ನು ಹಚ್ಚಿ ಶ್ವಾನಗಳಿಗೆ ನೀಡಬೇಕು. ಗೋಮಾತೆಗೆ ಹಸಿರು ಹುಲ್ಲು ಹಾಗೂ ಬೆಲ್ಲವನ್ನು ತಿನ್ನಿಸಬೇಕು. ಹಸಿದವರಿಗೆ, ಭಿಕ್ಷುಕರಿಗೆ ಈ ಮಾಸದಲ್ಲಿ ಅನ್ನದಾನ, ವಸ್ತ್ರದಾನವನ್ನು ಮಾಡಬೇಕು. ನೀವು ಎಷ್ಟೇ ದೇವರ ಪೂಜೆ ಪುನಸ್ಕಾರ ಮಾಡಿದರೂ ಪಿತೃಗಳ ಸೇವೆ ಹಾಗೂ ಸ್ಮರಣೆ ಮಾಡಿಲ್ಲವೆಂದರೆ ನಿಮ್ಮ ಕಷ್ಟಗಳು ಜನ್ಮ ಜನ್ಮಕ್ಕೂ ದೂರವಾಗುವುದಿಲ್ಲ. ಇದಕ್ಕೆ ಒಂದು ಕಥೆಯೇ ಇದೆ. ಒಂದು ದಂತಕಥೆಯ ಪ್ರಕಾರ ಕರ್ಣನ ಆತ್ಮವು ಮರಣದ ನಂತರ ಸ್ವರ್ಗವನ್ನು ಸೇರುತ್ತದೆ. ತನ್ನ ದಾನ ಧರ್ಮದಿಂದ ಸ್ವರ್ಗವನ್ನು ಪಡೆದಂತಹ ಕರ್ಣನಿಗೆ ಸ್ವರ್ಗದಲ್ಲಿ ಒಂದು ವಿಚಾರಕ್ಕೆ ಬೇಸರವಾಗುತ್ತದೆ. ಸ್ವರ್ಗದಲ್ಲಿ ಊಟದ ಸಮಯ ಬಂದಾಗ ಸ್ವರ್ಗವಾಸಿಗಳಿಗೆ ಆಹಾರವನ್ನು ಬಡಿಸಲಾಗುತ್ತದೆ. ಎಲ್ಲರಿಗೂ ತಿನ್ನಲು ಆಹಾರವನ್ನು ಬಡಿಸಿದರೆ ಕರ್ಣನಿಗೆ ಮಾತ್ರ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ದಾನ ಮಾಡಲಾಗುತ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಸಿರಿವಂತನಾದರೂ ದಾನವಂತನಾದರೂ ಅವನಿಗೆ ಊಟದಲ್ಲಿ ಚಿನ್ನವನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ. ಇದನ್ನು ನೋಡಿ ಉತ್ತರ ಸಿಗದ ಕರ್ಣನು ಯಮನ ಬಳಿಗೆ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ. ಆಗ ಯಮನು ಕರ್ಣನಿಗೆ ಹೀಗೆ ಹೇಳುತ್ತಾನೆ: ನೀನು ನಿನ್ನ ಜೀವನದುದ್ದಕ್ಕೂ ಸಾಕಷ್ಟು ಚಿನ್ನ ಮತ್ತು ಬೆಳ್ಳಿಯನ್ನು ದಾನ ಮಾಡಿರುವೆ, ಆದರೆ ನಿನ್ನ ಪೂರ್ವಜರಿಗೆ ಆಹಾರವನ್ನು ದಾನ ಮಾಡಲಿಲ್ಲ ಅಥವಾ ಅವರಿಗೆ ಯಾವುದೇ ಪ್ರಮುಖ ಹಬ್ಬ ಅಥವಾ ಹರಿದಿನಗಳಲ್ಲಿ ಆಹಾರವನ್ನು ದಾನ ಮಾಡಿರಲಿಲ್ಲ. ಪಿತೃಗಳಿಗೆ ಶಾಂತಿ ಮಾಡಲಿಲ್ಲ. ತನ್ನ ತಪ್ಪಿನ ಅರಿವಾದಾಗ ಕರ್ಣನು ಯಮನಲ್ಲಿ ಪರಿಹಾರವನ್ನು ಕೇಳುತ್ತಾನೆ. ಆಗ ಯಮನು ಕರ್ಣನಿಗೆ 16 ದಿನಗಳ ಕಾಲಾವಕಾಶವನ್ನು ನೀಡಿ ಭೂಮಿಗೆ ಬಂದು ಪಿತೃಗಳಿಗೆ ಅನ್ನದಾನ ಮಾಡಲು ಸೂಚಿಸುತ್ತಾನೆ. ಆ ನಂತರ ಕರ್ಣ ಭೂಮಿಗೆ ಬಂದು 16 ದಿನಗಳ ಕಾಲ ತನ್ನ ಕೈಲಾದಷ್ಟು ಜನರಿಗೆ ಅನ್ನದಾನವನ್ನು ಮಾಡಿ ಶ್ರಾದ್ದ ಕಾರ್ಯವನ್ನು ಮಾಡುತ್ತಾನೆ. ಮತ್ತೆ ಕರ್ಣ 16 ದಿನಗಳು ಕಳೆದು ಸ್ವರ್ಗಕ್ಕೆ ಹೋಗುತ್ತಾನೆ. ಆಗ ಅಲ್ಲಿ ಅವನಿಗೆ ವಿವಿಧ ಬಗೆಯ ಖಾದ್ಯ ಆಹಾರಗಳು ತಿನ್ನಲು ದೊರೆಯುತ್ತದೆ. ಈ ಕಾರಣಕ್ಕಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರಾದ್ದ ಪಕ್ಷವು ಆಹಾರ ದಾನಕ್ಕೆ ಮಹತ್ವವಾಗಿದೆ. ಅದರಲ್ಲೂ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಅನ್ನದಾನವನ್ನು ಮಾಡಲಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಸಂತರಿಗೆ, ಗುರುಗಳಿಗೆ, ರೋಗಿಗಳಿಗೆ, ವೃದ್ಧರಿಗೆ ಅಥವಾ ನಿರ್ಗತಿಕರಿಗೆ ಸಾಧ್ಯವಾದಷ್ಟು ಸೇವೆ ಮಾಡಬೇಕು. ಶ್ರಾದ್ದದ ದಿನಗಳಲ್ಲಿ ನಿಮ್ಮ ಮನೆಗೆ ಯಾರಾದರೂ ಭಿಕ್ಷೆ ಕೇಳಲು ಬಂದರೆ ಅವರನ್ನು ಬರಿಗೈಯಲ್ಲಿ ಕಳುಹಿಸಬಾರದು. ಪೂರ್ವಜರು ಸಂತೋಷವಾಗಿ ಇಲ್ಲವೆಂದರೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಹೆಚ್ಚುತ್ತದೆ. ಸರಿಯಾದ ಸಮಯದಲ್ಲಿ ಮದುವೆ ಆಗೋದಿಲ್ಲ, ಮಕ್ಕಳಾಗೋದಿಲ್ಲ, ಮಕ್ಕಳಿದ್ದರೂ ಸರಿಯಾದ ಮಾರ್ಗದಲ್ಲಿ ಜೀವನ ನಡೆಸೋದಿಲ್ಲ, ಹಣದ ಸಮಸ್ಯೆ, ಏಳಿಗೆ ಆಗದೆ ಇರುವುದು ಆಗುತ್ತದೆ.
ಇನ್ನು ಈ ಪಿತೃಪಕ್ಷದ ಸಮಯದಲ್ಲಿ ಕನಸಿನಲ್ಲಿ ಕಾಗೆ ಕಾಣಿಸಿದರೆ ಈ ಸೂಚನೆ ನಿಮಗೆ ಪಿತೃಗಳ ಮೂಲಕ ಸಿಗುತ್ತದೆ. ಕನಸಿನಲ್ಲಿ ಕಾಗೆಯನ್ನು ಹಿಡಿಯಲು ಪ್ರಯತ್ನಿಸುವಂತೆ ಕಂಡರೆ ಅದು ಶುಭ ಸಂಕೇತ. ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕುಟುಂಬದ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕುತ್ತೀರಿ ಎಂದರ್ಥ. ಪಿತೃಪಕ್ಷದ ಸಮಯದಲ್ಲಿ ಕನಸಿನಲ್ಲಿ ಕಾಗೆ ಹಾರುತ್ತಿರುವಂತೆ ಕಂಡರೆ ಮನೆಯಲ್ಲಿ ಶುಭ ಕಾಲ ಮತ್ತು ಸಮೃದ್ಧಿಯ ಆರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಕನಸಿನಲ್ಲಿ ಕಾಗೆ ನಿಮ್ಮ ಮೇಲಿಂದ ಹಾರುತ್ತಿರುವುದನ್ನು ನೀವು ನೋಡಿದರೆ ಅದು ಕೆಟ್ಟ ಕಾಲ ಕೊನೆಗೊಳ್ಳುವ ಮತ್ತು ಸಂತೋಷದ ಕಾಲ ಬರುವುದರ ಸಂಕೇತವಾಗಿದೆ. ಪಿತೃಪಕ್ಷದ ಸಮಯದಲ್ಲಿ ಕಾಗೆ ಏನನ್ನಾದರೂ ತಿನ್ನುವಂತೆ ಕನಸು ಕಂಡರೆ ಅದು ಶುಭವಲ್ಲ. ಈ ಕನಸು ಭವಿಷ್ಯದಲ್ಲಿ ನಿಮಗೆ ಏನನ್ನಾದರೂ ನಷ್ಟ ಅಥವಾ ಅಶುಭ ಘಟನೆಯ ಸೂಚನೆ ಇರಬಹುದು. ಪಿತೃಪಕ್ಷದ ಸಮಯದಲ್ಲಿ ಅಂತಹ ಕನಸನ್ನು ಕಾಣುವುದು ಪೂರ್ವಜರಿಗೆ ಆಹಾರದ ಬಯಕೆಯನ್ನು ಸಂಕೇತಿಸುತ್ತದೆ. ಆಗ ಮರೆಯದೆ ಪಿತೃಪಕ್ಷದಲ್ಲಿ ಪಿತೃಗಳ ಶಾಂತಿ ಮಾಡಿಸಿ ಅನ್ನದಾನ ಮಾಡಿ. ಪಿತೃಪಕ್ಷದ ಸಮಯದಲ್ಲಿ ಸತ್ತ ಕಾಗೆಯನ್ನು ಕನಸಿನಲ್ಲಿ ನೋಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಈ ಕನಸು ಪೂರ್ವಜರ ಅಸಮಾಧಾನ ಅಥವಾ ಶನಿದೇವನ ಕೋಪದ ಸಂಕೇತವಾಗಿದೆ. ಇದಲ್ಲದೆ ಇದು ಮುಂಬರುವ ಕೆಟ್ಟ ದಿನ ಅಥವಾ ನಷ್ಟದ ಸಂಕೇತವೂ ಆಗಿರಬಹುದು. ಸ್ವಪ್ನಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ಕನಸಿನಲ್ಲಿ ಕಾಗೆಗಳ ಗುಂಪು ನೋಡುವುದು ಶುಭ ಸಂಕೇತವಾಗಿದೆ. ನಿಮ್ಮ ಪೂರ್ವಜರು ತೃಪ್ತರಾಗಿದ್ದಾರೆ ಎಂದರ್ಥ. ನೀವು ಶತ್ರುವನ್ನು ಗೆಲ್ಲುತ್ತೀರಿ ಮತ್ತು ನಿಮಗೆ ಸಂಪತ್ತು ಸಿಗುತ್ತದೆ ಎಂಬುದರ ಸೂಚನೆ ಎಂದು ಹೇಳಲಾಗುತ್ತದೆ. ಗರುಡ ಪುರಾಣಗಳಲ್ಲಿ ಕಾಗೆಯನ್ನು ಯಮರಾಜನ ವಾಹನ ಎಂದು ಹೇಳಲಾಗಿದೆ. ಯಮನು ಒಮ್ಮೆ ಪ್ರಸಿದ್ಧ ರಾಜ ಮಾರುತಿಯ ಯಜ್ಞದ ಸಂದರ್ಭದಲ್ಲಿ ಕಾಗೆಗೆ ಪಿತೃಪಕ್ಷದ ಪವಿತ್ರ ದಿನಗಳಲ್ಲಿ ಪ್ರಾಮುಖ್ಯತೆಯನ್ನು ನೀಡುವುದಾಗಿ ವರವನ್ನು ನೀಡಿದನಂತೆ. ನಿಮಗೆ ನೀಡುವ ಆಹಾರ ಪೂರ್ವಜರ ಆತ್ಮಕ್ಕೆ ಎಂದನಂತೆ. ಮಾತ್ರವಲ್ಲದೆ ಹಿಂದೂ ಧರ್ಮದ ಅನೇಕ ಪೌರಾಣಿಕ ಸಂಪ್ರದಾಯಗಳಲ್ಲಿ ಕಾಗೆಗೆ ದೇವರ ಸ್ಥಾನವನ್ನು ನೀಡಲಾಗಿದೆ. ಆದ್ದರಿಂದ ಒಂದು ಸಲವಾದರೂ ಈ ಪಿತೃಮಾಸದಲ್ಲಿ ಕಾಗೆಗಳಿಗೆ ಆಹಾರ ತಪ್ಪದೆ ನೀಡಬೇಕು. ಮಹಾಲಯ ಅಮಾವಾಸ್ಯೆ ದಿನದ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.